ನಮಸ್ತೆ ಆದ್ಮೇಲೆ ನಿನ್ನೆ ನಾವು ಮಾಡಿದ ಒಂದು ವಿಡಿಯೋಗೆ ಒಳ್ಳೆ ಸ್ಪಂದನೆ ಬಂದಿದೆ. ನಮ್ಮ ಕಮೆಂಟ್ಸಲ್ಲಿ ಬಂದಿರೋದು ಒಂದು 4-5ರಿಂದ ಒಂದು 10 ಆದರೆ, ಬೇರೆಯವರು ನಮ್ಮ ಗ್ರೂಪ್ನಲ್ಲಿ ಹಾಕಿದ್ದ ವಿಚಾರದಿಂದ ಮೆಸೇಜು ಭಾಳ ಚೆನ್ನಾಗಿ ಬಂದಿದೆ. ಜನರಿಗೆ ಭಾಳ ಇಷ್ಟ ಆಗಿದೆ ಅದು. ಯಾಕೆಂದರೆ ಇರೋದು ಸತ್ಯ. ಯಾಕೆಂದರೆ ನಾನು ನಿಮಗೆ ಮೊದಲಿಂದ ಹೇಳ್ತಾ ಇದ್ದೀನಿ, ನಾನು ಯಾವುದೇ ರಾಜಕೀಯ ಪಕ್ಷಕ್ಕೆ ಯಾವುದೇ ಧರ್ಮಕ್ಕೆ ಅಂಟ್ಕೊಂಡವನಲ್ಲ. ಜನರ ಪರವಾಗಿ ನಾವು ಧ್ವನಿ ಎತ್ತದಷ್ಟೇ. ನಾಳೆಗೆ ನಮ್ಮ ಮನೆಯಿಂದನೇ ಒಬ್ಬರು ಹೋಗಿ ಪ್ರಧಾನಿ ಆದರೂ ಮುಖ್ಯಮಂತ್ರಿ ಆದರೂ ತಪ್ಪು ಮಾಡಿದಾಗ ನಾವು ಅದನ್ನು ಪ್ರತ್ಯೇಕವಾಗಿ ನಿಂತು ಫೈಟ್ ಮಾಡೋದು, ಪ್ರಶ್ನೆ ಮಾಡೋದು. ನಾವು ಜನರ ಪರವಾಗಿ ನಾವು ಪ್ರಶ್ನೆ ಮಾಡೋರಷ್ಟೇ. ಇನ್ಯಾರನ್ನೋ ಒಬ್ಬರನ್ನ ಹೊಗೆ ಅನ್ನೋದಕ್ಕೆ ನಾವು ಮಾತಾಡೋರಲ್ಲ. ಅದರ ಅವಶ್ಯಕತೆ ನಮಗಿಲ್ಲ. ಯಾಕೆಂದರೆ ನಾವು ಬಂದಿರೋದು ಬರಿಗೈಯಲ್ಲಿ, ಹೋಗೋದು ಬರಿಗೈಯಲ್ಲಿ, ಅದೆಲ್ಲ ಚೆನ್ನಾಗಿ ಗೊತ್ತಿದೆ. ಮತ್ತು ಆಮೇಲೆ ಎಲ್ಲೋ ಒಂದು ಪ್ರಶಸ್ತಿ ಸನ್ಮಾನ, ಯಾರೋ ನಮ್ಮನ್ನು ಹೋಗಬೇಕು, ಯಾರೋ ನಮ್ಮನ್ನು ಸನ್ಮಾನಿಸ್ಬೇಕು, ಯಾವುದೋ ಒಂದು ಪ್ರಶಸ್ತಿ ತಗೋಬೇಕು, ಯಾರೋ ಕೈಲಿ ಉಗೆ ಅನ್ನಿಸ್ಕೋಬೇಕು, ಅದು ನಮಗೆ ಅದು ಇಲ್ಲವೇ ಇಲ್ಲ. ಅದು ನಾವೊಂದು ವಿಚಿತ್ರವಾದ ಗುಣ ಇರೋ ಒಬ್ಬ ವ್ಯಕ್ತಿ. ಯಾವ ನಾವು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ನಮ್ಗೆ ಅದು ಅವಶ್ಯಕತೆಯೂ ಇಲ್ಲ. ಈಗ ನೋಡಿ, ಮಾತಿನ ಮಧ್ಯದಲ್ಲಿ ನಾನು ಹೇಳುವಾಗ ಎಲ್ಲರೂ ಸೌದೆ ಒಲೆಗೆ ಬನ್ನಿ, ಕೆಲವು ಕಾಡಲ್ಲಿ ಇರುವಂಥ ಒಣಗಿದ ಮರವನ್ನು ತಗೊಂಡ್ಬಂದು ನಿಮ್ಮ ಇದರಲ್ಲಿ ಕೃಷಿಯಲ್ಲೇ ಬಳಸುವಂಥ ಅನೇಕ ನಾವು ಸೌದೆಗಳನ್ನೆಲ್ಲ ಬಿಟ್ಟಿರ್ತೀವಿ. ಅದನ್ನು ತಂದರೆ ಪುನಃ ನಮ್ಮ ಕಣ್ಣುರಿ ಆಗ್ತದೆ, ಅಥವಾ ನಮ್ಮ ಅಡಿಗೆಗೆ ತೊಂದರೆ ಆಗ್ತದೆ, ಅಥವಾ ನಮ್ಮ ಮನೆ ಮಸಿ ಆಗ್ತದೆ, ಆಮೇಲೆ ಪರಿಸರದ ಮೇಲೆ ತುಂಬ ನಾಶವಾಗ್ತದಲ್ಲ ಅಂತ ಕೆಲವರು ಪ್ರಶ್ನೆ ಮಾಡಿದ್ದಾರೆ. ಇದು ಆರೋಗ್ಯಕರವಾದ ಪ್ರಶ್ನೆನೇ ಇದು. ಇಲ್ಲಿ ನೋಡಿ, ಈಗ ನಾನು ಹೇಳ್ತಾ ಇರೋದು ನಿಮಗೆ ಸ್ವಲ್ಪ ಕೇಳಿದರೆ ಭಾಳ ಆಶ್ಚರ್ಯ ಆಗ್ಬೋದು. ನಮ್ಮ ಹುಣಸೂರು ಮತ್ತು ಪಿರಿಯಾಪಟ್ಟಣದಲ್ಲಿ ಹೊಗೆ ಸೊಪ್ಪುಗಾಗಿ ನಾವು ಬಳಸ್ತಾ ಇರುವಂಥ ಸೌದೆ, ಈಗಿನ ನಿಮ್ಮ ದೇಶಿ ಒಲೆ ಬಂದಿದೆಯಲ್ಲ, ಈಗ ಸೌದೆ ಒಲೆ ದೇಶಿ ಒಲೆ ಬಂದಿದೆಯಲ್ವಾ, ಆ ದೇಶಿ ಒಲೆ. ಆಮೇಲೆ ಈಗ ತುಂಬ ಜನ ಸಣ್ಣ ಸಣ್ಣ ಪೀಸ್ ಹಾಕ್ಬಿಟ್ಟು ಸೌದೆ ಒಲೆ ಮಾಡ್ತಾಯಿದ್ದಾರೆ. ಈಗ ಎಲ್ಲ ಕಡೆ ಅದು ಚಾಲ್ತಿ ಇದೆ. ನಾನು ಕೂಡ ಒಂದು 4-5 ಕಡೆ ಅದನ್ನ ನೋಡಿ, ಇದು ರೇಟ್ ಜಾಸ್ತಿ ಆಯ್ತಲ್ಲಪ್ಪ, ಯಾವಾಗ ತಗೊಳ್ಳೋದು ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಈಗ ನಮ್ಮ ಗೋಶಾಲೆ ಕಡೆಯಿಂದ ನಾವು ಎಲ್ಲೆಲ್ಲಿ ತೋಟ ಮಾಡಿಸ್ತಾ ಇದ್ದೀವಿ, ಅಲ್ಲಿ 15-20 ಜಾಗದಲ್ಲಿ ಈಗ ನಮ್ಮದು ಒಲೆ ಉರಿಬೇಕು. ಹೇಗೆ ಉರಿತದೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದಾಗ, ಯಾವುದೋ ಅದರೊಂದು ಒಲೆ ತಗೊಳ್ಳುವಂಥ ಯೋಚನೆ ಮಾಡುವಾಗ ಅದಕ್ಕೆ ರೇಟ್ ಜಾಸ್ತಿ ಅಲ್ಲ ಅಂತೇಳಿ ಹಾಗೆ ನಾನು ಸುಮ್ಮನೆ ಮನಸ್ಸು ಮಾಡಿದ್ದೆ. ತಗೊಳಕ್ಕೆ ಹೋಗಿರಲಿಲ್ಲ. ಆದರೆ ಈಗ ತಗೊಳ್ತೀನಿ ಅಂದರೂ ಅವ್ರ ಹತ್ರ ಸ್ಟಾಕ್ ಇಲ್ಲ. ಹೇಗೆ ಅಂತಂದರೆ ಈಗ ಎಲ್ಲರೂ ಆಗಲೇ ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ. ಆ ಮೆಥಡಲ್ಲಿ ಯಾವುದು ದೇಶಿ ಒಲೆ, ಅದು ಯಾರಿಗೋ ಏನೋ ನನಗೆ ಗೊತ್ತಿಲ್ಲ. ಮತ್ತು ಅದಕ್ಕೆ ಯಾರಿಗೂ ನಾನು ಪ್ರಚಾರನೂ ಮಾಡ್ತಾಯಿಲ್ಲ. ಇಲ್ಲಿ ದೇಶಿ ಒಲೆ ಒಂದು ಭಾಳ ಚೆನ್ನಾಗಿ ಬಂದಿದೆ. ದೇಶಿ ಒಲೆ ಅಂತ ಹೇಳಿದ್ರೆ ದೇಶಿದು. ಈಗ ನಮ್ಮದು ಅಷ್ಟೇ, ನಮ್ಮದು ಗೋಶಾಲೆನೂ ದೇಶಿ ಗೋಶಾಲೆ, ನಮ್ಮ ಕೃಷಿನೂ ದೇಶಿ ಕೃಷಿ. ಮತ್ತು ನಮ್ಮ ಯಾವುದೇ ವೆಹಿಕಲ್ಲು ನಾವು ದೇಶಿ ರೋಡ್ ಲೈನ್ಸ್ಲೇ ನಾವು ಮಾಡ್ಕೊಂಡಿರೋದು. ನಮ್ಮ ವೆಹಿಕಲ್ಗಳೆಲ್ಲ ಇವತ್ತೇನು ಓಡ್ತದೆ ಅದೆಲ್ಲ ದೇಶಿ ರೋಡ್ ಲೈನ್ಸ್, DRL ಅಂತೇಳಿ, ದೇಶಿ ರೋಡ್ ಲೈನ್ಸ್. ಅದೆಲ್ಲ ದೇಶಿನೇ. ನಾವೆಲ್ಲರೂ ಬದುಕಬೇಕಾಗಿರೋದು ದೇಶಿ ನಾಟಿ ಬೀಜಗಳನ್ನು, ದೇಶಿ ತಳಿಯನ್ನು, ಮತ್ತು ದೇಶಿ ವಿಚಾರಗಳನ್ನು ನಾವು ಹೈಲೈಟ್ ಮಾಡಬೇಕು. ಅದಕ್ಕೆ ನಾವು ದೇಶಿ ಅಂತ ಹೇಳ್ತೀವಿ. ಹಾಗೆ ನಿಮ್ಮ ದೇಶಿ ಒಲೆ ಇದೆಯಲ್ಲ, ನಿಮ್ಮ ಮನೆಯಲ್ಲಿ ಮಾಡುವಂಥ ಒಲೆ, ಆಮೇಲೆ ಯಾವ್ದಾದ್ರು ಮಾಡ್ತಾ ಇದೆಯಲ್ಲ, ಆ ಒಲೆಯನ್ನು ತಗೊಳ್ಳಿ. ಅದಕ್ಕೆ ಸೌದೆ ಕಮ್ಮಿ ಸಾಕು, ಅಡುಗೆ ಭಾಳ ಬೇಗ ಆಗ್ತದೆ. ಅದು ಪರಿಸರಕ್ಕೆ ಸಹಾಯಕಾರಿನೂ ಕೂಡ. ಈಗ ನಿಮ್ಗೊಂದು ಅಂಕಿಅಂಶ ನಾನು ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ನಮ್ಮ ಹುಣಸೂರು ಪಿರಿಯಾಪಟ್ಟಣ 2 ತಾಲೂಕಲ್ಲಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಹುಣಸೂರು ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಹೆಚ್ಚು ಟೊಬ್ಯಾಕೋವನ್ನು ಬೆಳೀತಾ ಇದ್ವಿ ನಾವು. ಅಲ್ಲಿ ಆ ಟೊಬ್ಯಾಕೋವನ್ನು ನಾವು ಸುಡಲಿಕ್ಕೆ ಬಳಸ್ತಾ ಇದ್ದೀವಲ್ಲ ಸೌದೆ, ಅದು ನಮ್ಮ ದೇಶಿ ಒಲೆಗೆ ಇಡೀ ಕರ್ನಾಟಕದಲ್ಲಿ ಅರ್ಧ ಜನರಿಗೆ ಸಾಕೋದು. ಅವ್ರು ಸುಡ್ತಾರಲ್ಲ ಹೊಗೆ ಸೊಪ್ಪು ಸುಡೋಕ್ಕೆ ಬಳಸ್ತಾರಲ್ಲ ಸೌದೆ, ಅಷ್ಟು ಸೌದೆನ ನಮ್ಮ ದೇಶಿ ಒಲೆಯಲ್ಲಿ ಮಾಡಿದ್ರೆ ಅರ್ಧ ಕರ್ನಾಟಕಕ್ಕೆ ಸೌದೆ ಸಾಕಾಗ್ತದೆ. ಅಷ್ಟು ಸೌದೆಯನ್ನು ನಾಶ ಮಾಡ್ತಾರೆ. ಇದರಿಂದ ಅರಣ್ಯ ನಾಶ ಆಗಲ್ವಾ? ಅಂದರೆ ನಿಮ್ಮ ಮೋಜು ಮಸ್ತಿಗಾಗಿ ಬಳಸುವಂಥ ಸಿಗರೇಟು, ಹೊಗೆ ಸೊಪ್ಪನ್ನು ಸುಡೋಕ್ಕಾಗಿ ಬಳಸ್ತಾ ಇರೋ ಸೌದೆಯಿಂದ ಪರಿಸರ ನಾಶ ಆಗೋದಿಲ್ಲ. ನಿಮ್ಮ ಮನೆಯಲ್ಲಿ ಒಂದು ದೇಶಿ ಒಲೆ ಇಟ್ಕೊಂಡು ಅಡುಗೆ ಮಾಡಿಬಿಟ್ರೆ ಅವ್ರದ್ದು ಕಣ್ಣಲ್ಲೂ ಉರಿ ಬರ್ತದೆ, ಆಮೇಲೆ ಅದು ಹೊಗೆ ಬರ್ತದೆ, ಅದರಿಂದ ಪರಿಸರ ಹಾಳಾಗ್ತದೆ ಅಂತ ಹೇಳ್ತೀರಿ. ಅದು ತಪ್ಪು. ಆ ಮನಸ್ಥಿತಿಯಿಂದ ಹೊರಗಡೆ ಬಿಡಿ. ಇವತ್ತು ನಮ್ಮಲ್ಲಿ ಬೇಕಾದಷ್ಟು ಜನ ಕಾಡು ತೋಟ ಎಲ್ಲ ಮಾಡಿದ್ದಾರೆ, ಬೇಕಾದಷ್ಟು ಮರ ಗಿಡಗಳಿದೆ. ಅದಕ್ಕೆಲ್ಲ ನಮಗೆ ಆ ಸೌದೆಯನ್ನೇ ನಾವು ಬಳಸ್ಬೋದು. ಆಮೇಲೆ ಇನ್ನೂ ಸರ್ಕಾರದೆಲ್ಲ ಅನೇಕ ಗಿಮಿಕ್ಸ್ಗಳಿದೆ, ಅವುಗಳಿಗೆಲ್ಲ ನೀವು ಮರಳಾಗಬೇಡಿ. ಈಗ ಅವರು 14 kgದು ಸಿಲಿಂಡರ್ನ ಹೋಗಿ ಈಗ ನಾವು ಕೇಂದ್ರ ಸರ್ಕಾರದಿಂದ 10 kgದು ಕೊಡ್ತೀವಿ ಅಂತಾರೆ. ಆಮೇಲೆ ರೇಟ್ ಆಗೇ ಇರ್ತದೆ, ರೇಟ್ ಏನು ಕಮ್ಮಿ ಮಾಡಲ್ಲ ಅವರು. 14 kgಗೆ ಏನು ರೇಟ್ ತಗೊಳ್ತಾರೋ ಅದೇ 10 kgಗೂ ತಗೊಳ್ತಾರೆ.
ಆಮೇಲೆ ಅದರಲ್ಲಿ 8 kg ಇದ್ದರೂ ನೀವು ತೂಕ ಹಾಕಿ ತಗೊಳ್ಳೋಂಗಿಲ್ಲ, 7 kg ಇದ್ದರೂ ನೀವು ಗಮನಿಸೋಂಗಿಲ್ಲ. ಯಾಕೆಂತಂದರೆ ಇವತ್ತೆಲ್ಲ ಈಗ ಒಂದು ಸಿಮೆಂಟ್ ಮೂಟೆ 50 kg ಅಂತ ನಿಮ್ಗೆ ಇರ್ತದೆ, 50 kg ಇರಲ್ಲ. ನೀವು ಯಾವ ಸಿಮೆಂಟ್ ಕಂಪ್ನಿಯವರು ಹೇಳಿ, ಅವ್ರು ಸ್ಟೀಲಲ್ಲಿರೋದು 50 kg ಇರ್ತದೆ, 50 kg ರೇಟ್ ತಗೊಳ್ತಾರೆ, ಬಟ್ ಅದು 50 kg ಇರಲ್ಲ. ಅದೇ ರೀತಿ ನಿಮ್ಮ ಯೂರಿಯಾ, ಸೂಪರ, ಗೊಬ್ಬರಗಳೆಲ್ಲ ಬರ್ತಾವಲ್ಲ 50 kg, ಅದು ಯಾವುದೋ 50 kg ಇರಲ್ಲ. ಅಷ್ಟೇ ಏಕೆ, ನಿಮಗೆ ಉಚಿತ ಕೊಡುವಂಥ ಅಕ್ಕಿ ಇದೆಯಲ್ಲ, ಅದೂ ಚೀಲನ ಲಾರಿಯಿಂದ ಲಾರಿ ಇಳಿಸುವಾಗ ಅವರು ನಿಮಗೆ ಪುಕ್ಷಾಟೆ ಕೊಡೋದಂತ ಅದನ್ನು ಕದೀತಾರೆ. ಎಲ್ಲ ಕಳ್ಳರ ಸಂತೆ ಆಗ್ಬಿಟ್ಟಿದೆ. ಇದು ಕಳ್ಳರ ಸಂತೆ. ಇದು ನಮ್ಮ ಭಾರತ ದೇಶ ಅಂತಂದರೆ ಕಳ್ಳರಿಗೆ ಒಂದು ದೊಡ್ಡ ಸಂತೆ. ಮೊನ್ನೆ ನೋಡಿ, ಆ 380 ಸಿಲಿಂಡರ್ ಸಿಕ್ಕಿದಾಗ ಒಬ್ಬ ಅಧಿಕಾರಿ ಬಿಟ್ಬಿಡಿ, ಕೇಸ್ ಹಾಕ್ಬಿಡಿ ಅಂತ ಹೇಳಿದ್ರೆ, ಆಗ ಯಾರ್ಯಾರು ಇಲ್ಲದಲ್ಲಿ ಇನ್ವಾಲ್ವ್ ಆಗಿದ್ದಾರೆ? ಸರ್ಕಾರನೂ ಇನ್ವಾಲ್ವ್ ಆಗಿದ್ದಾರೆ, ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಆಮೇಲೆ ಇವರು 10 kg ಅಂತ ಮಾಡಿ ಕೊನೆಗೆ 5 kg ಅಂತ ಮಾಡ್ತಾರೆ. ಕೊನೆಗೆ ಗ್ಯಾಸ್ ಕೊಡೋಕ್ಕಾಗೋದಿಲ್ಲ ಅಂತೇಳಿ ಕೈ ಎತ್ಬಿಡ್ತಾರೆ. ಅಷ್ಟೊತ್ತಿಗೆ ಅವ್ರ ಅವಧಿನೂ ಮುಗಿತದೆ. ಅವರು ಹೋಗಿ ಯಾವುದೋ ಗುಯ್ಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋಕೆ ಕೂತ್ಕೊಂಡ್ಬಿಡ್ತಾರೆ. ಅವ್ರು ಇರಲ್ಲ, ಅವರೆಲ್ಲ ಹೊರಗಡೆ ಹೋಗ್ಬಿಡ್ತಾರೆ. ಆದರೆ ಆ ಕಷ್ಟ ಅನುಭವಿಸೋರು ಯಾರು? ನಿಮ್ಮಂಥ ನಮ್ಮಂಥ ಮಧ್ಯಮ ವರ್ಗದ ಜನ. ತುಂಬ ಕೆಳಗಡೆ ಇರೋರಿಗೂ ಸಮಸ್ಯೆ ಇಲ್ಲ ನಮ್ಮ ದೇಶದಲ್ಲಿ. ಟಾಪಲ್ಲಿರೋ 3% ಜನರಿಗೂ ಸಮಸ್ಯೆ ಇಲ್ಲ. ಇಲ್ಲಿರೋದು ಯಾರಿಗೆ? ಈ 90% ಜನ ಇದಲ್ಲ, ಇವರು ಮಧ್ಯದಲ್ಲಿರುವಂಥ ಜನ, ಮಧ್ಯಮ ವರ್ಗದ ಜನರೇ ಕಷ್ಟಕ್ಕೆ ಗುರಿಯಾಗೋದು. ಅದರಿಂದ ನೀವುಗಳು ಈಗಲೇ ತಯಾರಾಗಿ, ಇದು ನಿಮಗೊಂದು ಒಳ್ಳೆಯ ಶುಭ ಸೂಚನೆ. ನಾನು ಹೇಳ್ತಾ ಇರೋದು ಈಗ ಒಂದು ಒಳ್ಳೆಯ ಶುಭ ಸೂಚನೆ. ಯಾಕೆಂತಂದರೆ ನಾವು ಸ್ವಾವಲಂಬಿಗಳಾಗಬೇಕು ಅನ್ನೋದಾದರೆ ಇವಾಗ ನಿಮಗೊಂದು ಒಳ್ಳೆಯ ಅವಕಾಶ. ಅದಕ್ಕೆ ನಮ್ಮ ಸರ್ಕಾರ ಆಗಲಿ ಯಾರೇ ಆಗಲಿ ಅವ್ರಿಗೇನಾದರೂ ಒಂದು ಒಳ್ಳೇದು ಮಾಡಬೇಕು ಅಂತ ಮನಸ್ಸಿದ್ರೆ ಪ್ರತಿ ಮನೆಯಲ್ಲೂ ಮೊದಲು ಇತ್ತಲ್ಲ ಆ ರೀತಿ ಗೋಬರ್ ಗ್ಯಾಸ್ ಮಾಡ್ಕೊಳ್ಬೇಕು. 1-2 ಹಸು ಇರೋರು ಗೋಬರ್ ಗ್ಯಾಸ್ ಮಾಡ್ಕೊಳ್ಬೇಕು. ಆಮೇಲೆ ನಿಮ್ಮಲ್ಲೇ ಮನೆಯಲ್ಲಿ ಉಳಿಯುವಂಥ ಕೆಲವು ತ್ಯಾಜ್ಯಗಳನ್ನು ಬಳಸಿ ಗ್ಯಾಸ್ ಮಾಡ್ತಾರೆ ಅಂತಾರೆ. ಅಂದರೆ ಮೋರಿಲಿ ತೆಗೆಯೋ ಗ್ಯಾಸ್ ಅಲ್ಲ, ಈ ಮೋರಿ ಗ್ಯಾಸ್ ಹೇಳ್ತಾ ಇಲ್ಲ ನಾನು. ಮೋರಿ ಗ್ಯಾಸ್ ಅಂದರೆ ಗೊತ್ತಾಗ್ಬೋದು ನಿಮಗೆ. ನಾನು ಒಂದು ಕಾಲದಲ್ಲಿ ಟೀ ಮಾರ್ತಾ ಇದ್ದೆ. ಟೀ ಮಾರುವಾಗ ನಾನು ಗಟಾರಲ್ಲಿ ಪೈಪ್ ಹಾಕ್ಬಿಟ್ಟು ಗ್ಯಾಸ್ ಮಾಡಿದೆ. ಎಂಥ ಟೆಕ್ನಾಲಜಿಯಪ್ಪ! ನಗು ಬರುತ್ತಾ? ಇನ್ನೂ ನಗೋ ದಿನಗಳಿದೆ, ಬೇರೆ ಬೇರೆ ದಿನ ಇದೆ, ಅನುಭವಿಸೋ ದಿನಗಳಿದೆ. ಜೈ ಜೈ ಅಂತ ಇರಿ, ಇವತ್ತೆಲ್ಲ ನಾಳೆ ಗೊತ್ತಾಗ್ತದೆ. ಇವಾಗ ಅದೆಲ್ಲ ಹೇಳಿ ಸುಖ ಇಲ್ಲ. ಎಲ್ಲ ರಾಜಕಾರಣಿಗಳು ಈ ದೇಶವನ್ನು 70 ವರ್ಷದಿಂದ ಆಳಿರೋರೆಲ್ಲರೂ ಅವರವರ ಕುಟುಂಬ ಉದ್ಧಾರಕ್ಕೆ, ಅವರವರ ಮನೆ ಉದ್ಧಾರ ಮಾಡೋಕ್ಕೆ ಬೇಕು ಅಂತ ಹೇಳಿದ್ರೆ ಅವರು ಯಾವುದೂ ದೇಶ ಉದ್ಧಾರ ಮಾಡಬೇಕು, ಜನರಿಗೆ ಒಳ್ಳೆಯದಾಗಬೇಕು ಅನ್ನೋ ಮನೋಭಾವ ಅವರಲ್ಲಿಲ್ಲ. ಅವರಲ್ಲಿ ಒಳ್ಳೆಯ ಮನೋಭಾವ ಇದ್ದಿದ್ರೆ ಯಾಕೆ ಶಾಲೆಗಳನ್ನೆಲ್ಲ ಖಾಸಗಿ ಶಾಲೆ ಯಾಕೆ ಮಾಡ್ತಿದ್ರು? ಹಾಸ್ಪಿಟ್ಲ್ಗಳನ್ನೆಲ್ಲ ಯಾಕೆ ಶ್ರೀಮಂತರು ಪಾಲು ಮಾಡ್ತಾಯಿದ್ರು? ಅವ್ರು ಮಾಡಲ್ಲ. ಅವರು ಈಗ ಸೈನಿಕರ ಶಾಲೆನೂ ಸಮೇತ ದೇಶದಲ್ಲಿ ಎಲ್ಲ ಆಗೋಯ್ತು. ಈಗ ಸೈನಿಕರು ಬಾಕಿ ಉಳ್ಕೊಂಡಿದ್ದಾರೆ. ಈಗ ಅವ್ರನ್ನೂ ಇನ್ನೇನು ಸ್ವಲ್ಪ ದಿನದಲ್ಲಿ ಅವರು ಸೈನಿಕ ಶಾಲೆಗಳನ್ನು ಮಾಡ್ತಾರೆ, ಸೈನಿಕರನ್ನು ಮಾರಾಕ್ತಾರೆ. ಕೊನೆಗೆ ನಮ್ಮ ಕೈಲಿ ನಡ್ಸೋಕ್ಕಾಗಲ್ಲ, ಇದು ಸರ್ಕಾರದ ಕೆಲಸ ಅಲ್ಲ. ಒಂದು ಕಡೆ ಕೇಂದ್ರ ಸರ್ಕಾರ ಹೇಳ್ತಾಯಿತ್ತು, ಒಂದು ಕಡೆ ಇದು ನಾವು ಉದ್ಯೋಗ ಕೊಡೋದು ನಮ್ಮ ಕೆಲಸ ಅಲ್ಲ, ನಮ್ದು ಏನಿದ್ರು ಮೇಂಟೆನೆನ್ಸ್ ಮಾಡೋದು. ಏನು ಮೇಂಟೆನೆನ್ಸ್ ಅಂತ ಹೇಳಿದ್ರೆ ನೀವು ಕೊಟ್ಟಿದ್ದ ಟ್ಯಾಕ್ಸನ್ನು ಖರ್ಚು ಮಾಡಿಕೊಂಡು ಲಕ್ಸುರಿಯಾಗಿ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ನಾವು ತಿರುಗಾಡೋದು ನಮ್ಮ ಕೆಲಸ. ಅದರಿಂದ ಯಾರೂ ನಿಮ್ಮನ್ನು ಉದ್ಧಾರ ಮಾಡಲ್ಲ. ಅದಕ್ಕೆ ದಯಮಾಡಿ ಹಳ್ಳಿಲಿರುವವರು ಇವತ್ತಿಂದಾನೇ ಸಿಲಿಂಡರ್ನ ಬಿಟ್ಬಿಡಿ. ನೀವು ತಗೊಳ್ಳೋಕ್ಕೆ ಹೋಗ್ಬಿಡಿ. ಮುಂದೆ ಇದು ಇನ್ನೂ ಅಪಾಯ ಇದೆ, ನಿಮಗೆ ಅಪಾಯ ಇದೆ. ನೋಡಿ, ಹೆಬ್ಬೆಟ್ಟು ಕೊಡಿ ಅಂತಾರೆ, ಅಲ್ಲಿಗೆ ಬಂದು ಸೈನ್ ಹಾಕಿ ಅಂತಾರೆ, ಇಲ್ಲಿಗೆ ಬಂದು ಸೈನ್ ಹಾಕಿ ಅಂತಾರೆ, ಆಮೇಲೆ 3 ದಿನಕ್ಕೊಂದು ಬುಕ್ ಮಾಡಿ ಅಂತಾರೆ. ಆಮೇಲೆ ನಮ್ಮ ಡಿಪಾಸಿಟ್ ದುಡ್ಡು ಎಲ್ಲ ಹಳ್ಳಿಯವರೆಲ್ಲ ಹೋಗ್ಬಿಟ್ಟು ನಿಮ್ಮ ಡಿಪಾಸಿಟ್ ದುಡ್ಡು ವಾಪಸ್ ತಗೊಳ್ಳಿ, ಸಿಲಿಂಡ್ರನ್ನೆಲ್ಲ ಸರೆಂಡ್ರ್ ಮಾಡಿ. ಬೇಡ, ನಮಗೆ ಸಿಲಿಂಡ್ರ್ ಬೇಡ, ನಮಗೆ ನಮ್ಮ ಆರೋಗ್ಯ ಉಳಿಬೇಕು ಅಂದರೆ ನೀವೆಲ್ಲರೂ ಏನು ಮಾಡಿ ಅಂದರೆ, ಇನ್ನು ಸರ್ಕಾರ ಪಾಪ ಸಿಟಿಲಿರೋರು, ಅವರು ಶ್ರೀಮಂತರು, ಅವ್ರ ದುಡ್ಡಿದೆ, ಅವ್ರಿಗೆಲ್ಲ ಬೇಕಾದರೆ ಅಲ್ಲಿ ಕೊಡಲಿ ಗ್ಯಾಸ್ ಸಿಲಿಂಡ್ರ್, ಅವ್ರಿಗೆ ಕೊಡಲಿ. ತುಂಬ ಅವ್ರಿಗೆ 14 kg ತುಂಬಿಸೇ ಕೊಡಲಿ, ಇಲ್ಲ 20 kgನೂ ತುಂಬಿಸ್ಕೊಡ್ಲಿ. ಹಳ್ಳಿ ಜನ ನಿಮ್ಮ ಆರೋಗ್ಯ ಉಳಿಸ್ಕೋಬೇಕಂದ್ರೆ ನೀವು ದಯಮಾಡಿ ನಿಮ್ಮಲ್ಲೇ ಈಗ ಪ್ರತಿ ಮನೆಯಲ್ಲೂ, ಪ್ರತಿ ಊರಲ್ಲೂ ತೆಂಗಿನ ತೋಟ ಬೇಕಾದಷ್ಟಿದೆ. ಅಲ್ಲಿ ಬರುವಂಥ ಸೋಗೆ, ಅಲ್ಲಿ ತೆಂಗಿನ ಚಿಪ್ಪು, ಅಲ್ಲಿ ಬಿಡುವಂಥ ಸೌದೆ ಎಲ್ಲವನ್ನು ಈಗ ಬಳಸ್ಕೊಂಡು ನೀವು ಅಡುಗೆಯನ್ನು ನೀವು ಆರಾಮಾಗಿ ಮಾಡ್ಕೊಳ್ಬೋದು. ನೀವು 1 ವರ್ಷ ನಿಮ್ಮ ಮಾಮೂಲಿ ಸೌದೆ ಒಲೆಗೆ ಬಂದುಬಿಡಿ, ನಿಮ್ಮ ಮನೇಲಿ ಯಾರ್ಯಾರಿಗೆ ಎಷ್ಟೆಷ್ಟು ಡಿಸೀಸ್ ಇದೆ ಅದರ ಅರ್ಧ ಭಾಗ ಡಿಸೀಸ್ ಹೋಗ್ಬಿಡ್ತದೆ. ಸೌದೆ ಒಲೆಯಿಂದ ಅಡುಗೆ ಮಾಡಿದ್ದು ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಪರಿಸರಕ್ಕೂ ಒಳ್ಳೆಯದು, ಮತ್ತು ಆಮೇಲೆ ನಿಮಗೆ ಹಣನೂ ಉಳಿತದೆ. ಅದರಿಂದ ಈ ರೀತಿಯ ಇಂಥ ದೇಶಿ ಒಲೆಗಳನ್ನೆಲ್ಲ ಬಳಸಿ, ಮತ್ತು ಪ್ರತಿಯೊಬ್ಬರು ಮನೆಯಲ್ಲಿ ಹಸುಗಳನ್ನ ಕಟ್ಕೊಂಡು ಅದರಲ್ಲಿ ಸಣ್ಣ ಸಣ್ಣ ಗೋಬರ್ ಗ್ಯಾಸನ್ನು ಮಾಡ್ಕೊಳ್ಳಿ. ಹೀಗೆ ನಾವು ಯಾರನ್ನೂ ಎಲ್ಲೂ ಡಿಪೆಂಡ್ ಆಗೋದು ಬೇಡ. ಈಗೆಲ್ಲ ಕಾರು ವೆಹಿಕಲು ಬೇಕಾದಷ್ಟೇ. ನಾಳೆ ಪೆಟ್ರೋಲು ಇದೇ ಸಮಸ್ಯೆ ಬರ್ತದೆ, ಡೀಸೆಲ್ಗೂ ಇದೇ ಸಮಸ್ಯೆ ಬರ್ತದೆ. ಎಲ್ಲ ಸಮಸ್ಯೆ ಮಾಡಿ 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 ಮೊನ್ನೆ ನಮ್ಮ ಮಳವಳ್ಳಿಯಿಂದ ಹಲಗೂರಿಗೆ ಹೋಗೋ ರೋಡಲ್ಲಿ ಹಾಡ್ಲಿ ಅಂತ ಇದೆ, ಅಲ್ಲಿಂದ ಒಬ್ಬರು ಸ್ನೇಹಿತರು ಭಾಳ ಅದ್ಭುತವಾಗಿ ಒಂದು ವಾಯ್ಸ್ ಮೆಸೇಜ್ ಹಾಕಿದ್ರು. ಭಾಳ ಖುಷಿ ಆಯಿತು.
ಅವರು ಪಾಪ ತುಂಬ ಬ್ಯುಸಿ ಇರೋ ಮನುಷ್ಯ. ಅದ್ರ ಮಧ್ಯದಲ್ಲೂ ಅವ್ರು ನೆನಪು ಮಾಡಿ 1.5 ನಿಮಿಷ ನನಗೆ ಮಾತಾಡಿ ಅದನ್ನು ಒಂದು ಒಳ್ಳೆಯ ವಿಚಾರ ಅಂತೇಳಿ ಹಂಚ್ಕೊಂಡಿದ್ದಾರೆ. ಅದೇ ರೀತಿ ನಿಮ್ಮ ಮನಸ್ಸಿಗೂ ಒಳ್ಳೆಯ ವಿಚಾರ ಅಂತ ಯಾವ್ದಾದ್ರು ಕಂಡ್ರೆ ದಯಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಇದನ್ನು ಹಂಚಿ. ಯಾಕೆಂತೇಳಿದ್ರೆ ಇವತ್ತು ನಮ್ಮ ಉಳಿಗಾಲ ನಮ್ಮಿಂದನೇ ಆಗಬೇಕು. ನಾವು ಇನ್ನೊಬ್ಬರನ್ನ ಡಿಪೆಂಡ್ ಆಗೋದು ಬೇಡ. ನಾವು ಪ್ರಕೃತಿಗೆ ಹತ್ತಿರದಲ್ಲಿ ನಾವು ಜೀವನ ನಡೆಸೋಣ. ಆಮೇಲೆ ಯಾವುದೇ ಒಂದು ದೊಡ್ಡ ಲಕ್ಸುರಿ ಲೈಫ್ ಅಂತ ನಾವು ಹೋಗೋದು ಬೇಡ. ನಾವು ಸರಳವಾಗಿರೋರಿಗೆ ಆರೋಗ್ಯ ಚೆನ್ನಾಗಿರ್ತದೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಇನ್ನೊಂದು ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.